ಯಲಹಂಕದಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರ ಈಗ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಯಾವಾಗ ಕೇರಳದವರ ಎಂಟ್ರಿ ವಿಚಾರದಲ್ಲಾಯಿತೋ ಇದು ಈಗ ದೊಡ್ಡ ಮಟ್ಟದಲ್ಲಿಯೇ ಬೆಳವಣಿಗೆಗೆ ಕಾರಣವಾಗಿದೆ. ಮುಖ್ಯವಾಗಿ ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಮನೆಗಳ ತೆರವು ಇಕ್ಕಟ್ಟಿನಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸಿಲುಕಿಕೊಂಡಿರೋದು ಸ್ಪಷ್ಟ. ಸಂತ್ರಸ್ತರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ಹೈಕಮಾಂಡ್ನಿಂದ ಆದೇಶ ಬಂದಿದೆ. ಹೈಕಮಾಂಡ್ ಆರ್ಡರ್ಗೆ ತಲೆಬಾಗಿದ್ರ ಸಿಎಂ ಡಿಸಿಎಂ ಅನ್ನುವಂತಹ ಪ್ರಶ್ನೆ. ಅಕ್ರಮ ನಿವಾಸಿಗಳಿಗೆ ಸಕ್ರಮದ ಲೇಬಲ್ ಕೊಡುವಂತಹ ಯತ್ನ ಸರ್ಕಾರದ ಕಡೆಯಿಂದ ಆಗ್ತಿದೆ. ಇವತ್ತು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ಜಿಬಿಎ ಅಧಿಕಾರಿಗಳ ಮೀಟಿಂಗ್ ಇದೆ. ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಬಗ್ಗೆ ಈ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಬೈಯಪ್ಪನಹಳ್ಳಿ ಬಳಿ ನಿರಾಶ್ರಿತರಿಗೆ ಮನೆಗಳನ್ನು ಮಂಜೂರು ಮಾಡುವಂತಹ ಸಾಧ್ಯತೆಯೇ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಈ ಪ್ರಕರಣದಲ್ಲಿ ಪಿಣರಾಯಿ ವಿಜಯನ್ ಒಂದು ಟ್ವೀಟನ್ನು ಮಾಡಿದ್ರು ಕೇರಳ ಸಿಎಂ, ಆಗ ಇದೇ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದರು. ನಮ್ಮ ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಇಲ್ಲ ಅಂತ ಹೇಳಿದರು. ಯಾವಾಗ ಕೆ.ಸಿ. ವೇಣುಗೋಪಾಲ್ ಅವರ ಎಂಟ್ರಿ ಆಯಿತು, ಮೆತ್ತಗಾಗಿದ್ದಾರೆ. ಅವರು ಹೇಳಿದ ರೀತಿಯಲ್ಲಿಯೇ ನಡೆದುಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಹೈಕಮಾಂಡ್ನಿಂದ ಸೂಚನೆ ಬಂದಾಗಿದೆ. ಕೆ.ಸಿ. ವೇಣುಗೋಪಾಲ್ ಅವರ ಅಣತಿಯಂತೆಯೇ ನಡೆದುಕೊಳ್ಳೋದಕ್ಕೆ ಸಿಎಂ ಡಿಸಿಎಂ ಕೂಡ ನಿರ್ಧಾರವನ್ನು ಮಾಡಿಯಾಗಿದೆ. ಇದರ ನಡುವೆಯೂ ಕೂಡ 5 ಗಂಟೆಗೆ ಮೀಟಿಂಗ್ ಯಾಕಾಗಿ, ಯಾರಿರ್ತಾರೆ ಈ ಮೀಟಿಂಗ್ನಲ್ಲಿ, ಏನಾಗಬಹುದು ಇಲ್ಲಿ ಚರ್ಚೆ? ಪ್ರೇಮ್, ಹೈಕಮಾಂಡ್ ಸೂಚನೆಯಂತೆ ಅಲ್ಲಿ ಕೋಗಿಲು ಲೇಔಟ್ನಲ್ಲಿ ಏನು 200 ಕುಟುಂಬಗಳು ಒಂದು ರೀತಿಯಲ್ಲಿ ಸಂತ್ರಸ್ತಾಗಿದೆ. ಆ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡುವ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಿಬಿಎ ಅಧಿಕಾರಿಗಳು ಕೂಡ ಇರ್ತಾರೆ. ಸಿಎಂ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳ ಬಳಿ ಹೋಗಿದೆ. ನಿನ್ನೆ ಜಮೀರ್ ಅಹಮದ್ ಅವರು ಕೂಡ ಹೋಗಿದ್ರು. ನಿನ್ನೆ ಅಲ್ಲಿ ಸಂತ್ರಸ್ತರನ್ನು ಭೇಟಿ ಮಾಡಿದ್ದಾರೆ. ಒಟ್ಟು 200 ಕುಟುಂಬಗಳ ಪೈಕಿ 180 ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡ್ಬೇಕು ಅನ್ನುವಂಥ ಒಂದು ತೀರ್ಮಾನದಲ್ಲಿ ರಾಜ್ಯ ಸರ್ಕಾರ ಇದೆ. ಇವತ್ತು ಸಂಜೆ ಅಧಿಕೃತ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಎಲ್ಲಿ ಅಂದ್ರೆ ಬೈಯಪ್ಪನಹಳ್ಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಅಲ್ಲಿ 1200 ಮನೆಗಳಿದ್ದಾವೆ. ಬಡವರಿಗೆ ಮನೆ ಹಂಚಿಕೆ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿರುವಂಥದ್ದು. ಬಡವರಿಗಾಗಿನೇ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕಟ್ಟಿಸಿಕೊಡಲಾಗುತ್ತೆ. 1200 ಮನೆಗಳ ಪೈಕಿ 180 ಮನೆಗಳನ್ನ ಕೋಗಿಲು ಲೇಔಟ್ನಲ್ಲಿ ಯಾರೆಲ್ಲ ಸಂತ್ರಸ್ತರಾಗಿದೆ ಅವ್ರಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನದಲ್ಲಿ ರಾಜ್ಯ ಸರ್ಕಾರ ಇದೆ. ಆ ಹಿನ್ನೆಲೆಯಲ್ಲಿ ಅದು ಸಂಬಂಧಪಟ್ಟಂತೆ ಲಿಸ್ಟ್ ಕೂಡ ರೆಡಿಯಾಗಿದೆ. ಜಮೀರ್ ಅಹಮದ್ ಅವರು ಇವತ್ತು ಆ ಲಿಸ್ಟ್ ಅನ್ನ ತೆಗೆದುಕೊಂಡು ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಸಿಎಂ ಜೊತೆ ಚರ್ಚೆ ಮಾಡಿ ಫೈನಲ್ ಆಗಿ ತೀರ್ಮಾನ ತೆಗೆದುಕೊಳ್ತಾರೆ. 180 ಕುಟುಂಬಗಳು ಕೂಡ ಅಲ್ಲಿ ವಸತಿ ಯೋಜನೆ ಒಂದರ ರೀತಿಯಲ್ಲಿ ಮನೆಗಳನ್ನ ಕೊಡುವಂತಹ ತೀರ್ಮಾನ ಆಗುತ್ತೆ. ಇದು ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು. ಇದು ಯಾವುದೇ ಅಕ್ರಮ ಮನೆಗಳು ಅಥವಾ ಅಕ್ರಮ ಲೇಔಟ್ ಶೆಡ್ಗಳ ತೆರವಾದ ಸಂದರ್ಭದಲ್ಲಿ ಈ ತರದ ಘಟನೆ, ಈ ತರಹದ ತೀರ್ಮಾನ ರಾಜ್ಯ ಸರ್ಕಾರ ತೆಗೆದುಕೊಂಡಿರಲಿಲ್ಲ. ಅಂದ್ರೆ ಬಹುತೇಕ ಬಹಳ ಕಡಿಮೆ, ಅಪರೂಪದ ಘಟನೆಗಳು. ಈಗ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಅಕ್ರಮ ಮನೆಗಳನ್ನ ಕಟ್ಟಿಕೊಂಡ್ರು ಕೂಡ ಅದನ್ನ ಕಾನೂನುಬದ್ಧವಾಗಿ ತೆರವು ಮಾಡಿದ್ರು ಕೂಡ ಅವ್ರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ನಡೆ ಟೀಕೆಗೆ ಗುರಿಯಾಗಿದೆ. ಕೇರಳ ಲಾಬಿಗೆ ರಾಜ್ಯ ಸರ್ಕಾರ ಮಣಿದಿದೆ ಅಂತ ಕೂಡ ಹೇಳಲಾಗ್ತಿದೆ. ಹೈಕಮಾಂಡ್ ಲಾಬಿಗೂ ಕೂಡ ರಾಜ್ಯ ಸರ್ಕಾರ ಮಣಿದಿದೆ. ಒಂದು ರೀತಿಯಲ್ಲಿ ಕೇರಳ ವಿಧಾನಸಭೆ ಚುನಾವಣೆಗೆ ಪೂರಕವಾಗುವಂತಹ ತೀರ್ಮಾನವನ್ನ ರಾಜ್ಯದಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ತೆಗೆದುಕೊಳ್ಳುವಂತಹ ಹಂತಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ. ಇವತ್ತು ತೀರ್ಮಾನ ಏನಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಬಹುತೇಕ ಎಲ್ಲರಿಗೂ ಸ್ಪಷ್ಟ ಆಗಿದೆ. ಆ ತೀರ್ಮಾನ ಅಧಿಕೃತವಾಗಿ ಇವತ್ತೇ ಘೋಷಣೆ ಮಾಡ್ತಾರಾ ಅಥವಾ ಮುಂದೂಡಿಕೆ ಮಾಡ್ತಾರ ಅಂತ ನೋಡಬೇಕು. ಒಂದು ಇನ್ನು ಯಾರೆಲ್ಲ ಅಲ್ಲಿ ಸ್ಥಳೀಯರಲ್ವೋ ಅವ್ರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನುವಂಥ ಚಿಂತನೆ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಕೂಡ ಕಾದು ನೋಡಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಸರ್ಕಾರ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದೆ. 5 ಗಂಟೆಯ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.